ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ನಿನ್ನೆ ರಾತ್ರಿ ಬಂದಂತ ಧಮಾಕ ಸುದ್ದಿ ಬಗ್ಗೆ ತಿಳ್ಕೊಳ್ಳೋಣ. ಜೊತೆಗೆ ಇದರಿಂದ ಯಾವೆಲ್ಲ ಸೆಕ್ಟರ್ ನ ಷೇರುಗಳು ಫೋಕಸ್ ಅಲ್ಲಿರ್ತವೆ, ಯಾವನ್ನ ಅಬ್ಸರ್ವ್ ಮಾಡಬೇಕು, ಈ ಎಲ್ಲದರ ಬಗ್ಗೆ ಒಂದಷ್ಟು ವಿಷಯವನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಖಂಡಿತ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ನಿನ್ನೆನೆ ಔಟ್ಕಮ್ ಬರ್ಬೋದು ಅಂತ, ಆದ್ರೆ ನಿನ್ನೆ ರಾತ್ರಿನೇ ಬಂತು. ನೋಡೋಣ ಏನೆಲ್ಲ ಅಪ್ಡೇಟ್ಸ್ ಇದೆ ಅಂತ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ಅಂತ ಹೇಳ್ಬೋದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹಾಗೆ ಇಲ್ಲಿವರೆಗೂ ನಮ್ಮ ವಾಟ್ಸ್ಆಪ್ ಚಾನಲ್ ಹಾಗೂ ಇನ್ಸ್ಟಾಗ್ರಾಮ್ ಚಾನಲ್ ನ ಫಾಲೋ ಮಾಡಿಲ್ಲ ಅಂತಂದ್ರೆ 3 more ಲಿಂಕ್ಸ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಇದ್ದಾವೆ ನೋಡಬಹುದು ಲಿಂಕ್ ಗಳು. ಎರಡನ್ನು ಕೂಡ ಫಾಲೋ ಮಾಡಿ. ಅಲ್ಲೂ ಕೂಡ ಡ್ಯೂರಿಂಗ್ ದ ಮಾರ್ಕೆಟ್ ಹಲವು ಅಪ್ಡೇಟ್ ಗಳನ್ನ ಕೊಡ್ತಾ ಇರ್ತೀವಿ. ಹಾಗೆ ಏನು ನಮ್ಮ ತರಬೇತಿ ಕಾರ್ಯಕ್ರಮದಲ್ಲಿ ಇಂಟ್ರೆಸ್ಟ್ ಇರೋರು ಸಂಪರ್ಕ ಮಾಡಬಹುದು. ನನಗಾಗ್ಲೇ ಹೇಳಿದೀನಿ ಹಲವು ಸಲ, ಇದು ಪ್ಯೂರ್ಲಿ ಬಿಗಿನರ್ಸ್ ಗೆ ಡಿಸೈನ್ ಮಾಡಿರುವಂತದ್ದು. ಕಲಿಯೋಕೆ ಆಸಕ್ತಿ ಇರುವಂತವ್ರು ಮೇಲ್ ಐಡಿ ಇಲ್ಲಿದೆ, ಸಂಪರ್ಕ ಮಾಡಬಹುದು. ಇಮೇಲ್ ಮೂಲಕ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೂಡ ಹಂಚ್ಕೊಳ್ತೀವಿ. ಇನ್ನು ಸುದ್ದಿಗಳಿಗೆ ಹೋಗೋದಕ್ಕೆ ಮುಂಚೆ ನಿನ್ನೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಡೌ ಜೋನ್ಸ್ ಅಲ್ಲಿ ನೋಡಬಹುದು 24 ಪಾಯಿಂಟ್ಸ್ 0.05% ಡೌನ್ ಇದೆ. ಅಂದ್ರೆ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ. ಆದ್ರೆ ಫ್ಲಾಟ್ ಆಗಿ ಓಪನ್ ಆಗಿ ಡೌನ್ ಆಯ್ತು, ನಂತರ ಒಳ್ಳೆ ಬೌನ್ಸ್ ಬ್ಯಾಕ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ನೋಡಬಹುದು ಡೌನ್ ಇಂದ. ಹಾಗಾಗಿ ಫ್ಲಾಟಿಶ್ ಕ್ಲೋಸಿಂಗ್ ಕಂಡು ಬಂದಿದೆ ಡೌ ಜೋನ್ಸ್ ಅಲ್ಲಿ ನಿನ್ನೆ. ಇನ್ನು ನಾಸ್ಡಾಕ್ ಕಡೆ ಬಂದ್ರೆ ಇಲ್ಲಿ 218 ಪಾಯಿಂಟ್ಸ್ ಅದು 1.02% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಡೌ ಜೋನ್ಸ್ ಫ್ಲಾಟ್ ಆಗಿ ಕ್ಲೋಸ್ ಆದ್ರೆ ನಾಸ್ಡಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನಿನ್ನೆ. ಇನ್ನು ನಮ್ಮ ಮಾರ್ಕೆಟ್ ನ FIS DIS ಆಕ್ಟಿವಿಟೀಸ್ ಕಡೆ ಬಂದ್ರೆ ನಿನ್ನೆ FIS ನೋಡಬಹುದು 1666 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ. DIS 2495 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. FIS ಸೆಲ್ಲಿಂಗ್ ಕಂಟಿನ್ಯೂ ಆಗಿದೆ. ನಿನ್ನೆ ಕೂಡ ಲಾಸ್ಟ್ 3 ಸೆಷನ್ಸ್ ಅಲ್ಲಿ ಈ ಮಂತ್ ಅಲ್ಲಿ ಸೆಲ್ಲಿಂಗ್ ಅನ್ನೇ ಮಾಡಿದ್ದಾರೆ ನೋಡಬಹುದು. ಇನ್ನು ಮೇಜರ್ ಸುದ್ದಿಗಳ ಕಡೆ ನಾವು ಬರೋದ್ರೆ ಧಮಾಕ ಸುದ್ದಿ ಅಂತಂದ್ರೆ ಅದು GST ಗೆ ಸಂಬಂಧಪಟ್ಟಂತಹ ಸುದ್ದಿ. ಎಕ್ಸ್ಪೆಕ್ಟೇಷನ್ ಇರ್ಲಿಲ್ಲ ನಿನ್ನೆ ಔಟ್ಕಮ್ ಬರುತ್ತೆ ಅಂತ. ಆಕ್ಚುಲಿ ಇವತ್ತು ಬರಬೇಕಿತ್ತು, ಯಾಕಂದ್ರೆ 2 ದಿನ ಇತ್ತು ಮೀಟಿಂಗ್. ಆದ್ರೆ ನಿನ್ನೆನೆ ಎಲ್ಲಾನು ಕೂಡ ಫೈನಲೈಸ್ ಆಗ್ಬಿಡ್ತು. ಜೊತೆಗೆ ಅನೌನ್ಸ್ಮೆಂಟ್ ಅನ್ನು ಕೂಡ ಮಾಡಿದೆ ಸರ್ಕಾರ ನೋಡಬಹುದು. ಸೆಪ್ಟೆಂಬರ್ 22ಕ್ಕೆ ಈ ಹೊಸ ದರಗಳು ಜಾರಿಗೆ ಕೂಡ ಬರ್ತಾ ಇದೆ. ಇದ್ರ ಬಗ್ಗೆ ಕೂಡ ಅಪ್ಡೇಟ್ ಅನ್ನ ಕೊಟ್ಟಿದೆ. GST ಕೌನ್ಸಿಲ್ ಅಪ್ರೂವ್ಸ್ 2 rates tax slab effective ಸೆಪ್ಟೆಂಬರ್ 2025. ಏನು ನವರಾತ್ರಿ ಸ್ಟಾರ್ಟ್ ಆಗ್ತಾ ಇದೆ ಸೆಪ್ಟೆಂಬರ್ 22ಕ್ಕೆ, ಅವತ್ತಿಂದನೇ ಜಾರಿಗೆ ಕೂಡ ಬರ್ತಾ ಇದೆ. ದೀಪಾವಳಿಗೆ ದೊಡ್ಡ ಗಿಫ್ಟ್ ಅನ್ನ ಸರ್ಕಾರ ಕೊಟ್ಟಿದೆ ದೇಶಕ್ಕೆ ಅಂತಾನೆ ಹೇಳ್ಬೋದು, ದೇಶದ ಜನರಿಗೆ ಅಂತಾನೆ ಹೇಳ್ಬೋದು. ನರೇಂದ್ರ ಮೋದಿ ಅವರು ಆಗಸ್ಟ್ 15ನೇ ತಾರೀಕಿಗೆ ಈ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ರು. ಆದ್ರೆ ಅನ್ಸರ್ಟೈನಿಟೀಸ್ ಇತ್ತು, ಯಾವಾಗ ಇದೆಲ್ಲ ಅಪ್ರೂವ್ ಆಗುತ್ತೆ, ಯಾವಾಗ ಜಾರಿಗೆ ಬರುತ್ತೆ ಅಂತ. ಈಗ ಆ ಅನ್ಸರ್ಟೈನಿಟಿ ಇಲ್ಲ, ನಿಲ್ಲಾಗೋಯ್ತು ಅನ್ಸರ್ಟೈನಿಟಿ. ಅಂದ್ರೆ GST ಗೆ ಸಂಬಂಧಪಟ್ಟಂತ ಅನ್ಸರ್ಟೈನಿಟಿ 22ನೇ ತಾರೀಕಿಂದ ಜಾರಿಗೆ ಬರುತ್ತೆ ಅಂತ ಗೊತ್ತಾಯ್ತು ದೇಶಕ್ಕೆ. ಬಿಗ್ ಮೂವ್ ಅಂತಾನೆ ಹೇಳ್ಬೋದು ಇದನ್ನ. ಯಾಕಂದ್ರೆ 4 ರೇಟ್ ಸ್ಲ್ಯಾಬ್ಸ್ ಇತ್ತು, 5%, 12%, 18%, 28%. ಈಗ ಬರೀ 5% ಅಂಡ್ 18% ಇರುತ್ತೆ. 28% ಹೋಯ್ತು, 12% ಕೂಡ ಹೋಯ್ತು. ಹಾಗೆ ಈ ಎಲ್ಲ ಅಪ್ಡೇಟ್ ಗಳ ಬಗ್ಗೆ ನಮ್ಮ ಎಕ್ಸ್ ಖಾತೆಯಲ್ಲಿ ರಾತ್ರಿನೇ ಮಾಹಿತಿಯನ್ನ ಹಂಚ್ಕೊಂಡಿದ್ದೀನಿ. ಸಾಕಷ್ಟು ಮಾಹಿತಿಯನ್ನ ಕೊಟ್ಟಿದ್ದೀನಿ. ಆಲ್ಮೋಸ್ಟ್ ರಾತ್ರಿ 11-11:30 ಕೂಡ. ಇನ್ ಕೇಸ್ ನೀವು ಫಾಲೋ ಮಾಡ್ತಿದ್ರೆ ಬಹುಶಃ ಈಗಾಗಲೇ ನೋಡಿರಬಹುದು. ಸ್ಟೇಷನರಿಗೆ ಸಂಬಂಧಪಟ್ಟಂತೆ ಇವತ್ತು ಮೆಜಾರಿಟಿ ಷೇರುಗಳು ಫೋಕಸ್ ಅಲ್ಲಿರುತ್ತವೆ. ಎಸ್ಪೆಷಲಿ ಎಲ್ಲೆಲ್ಲ ರೇಟ್ ಕಡಿಮೆ ಆಗಿದೆ ಅವುಗಳು ನೋಡಬಹುದು. ಏರ್ ಆಯಿಲ್, ಶಾಂಪೂ, ಟೂತ್ ಪೇಸ್ಟ್, ಟಾಯ್ಲೆಟ್ ಸೋಪ್, ಬಾರ್, ಟೂತ್ ಬ್ರಷಸ್, ಶೇವಿಂಗ್ ಕ್ರೀಮ್ 18% ಇಂದ 5% ಗೆ ಬರ್ತಾ ಇದೆ. ಬಿಗ್ ಡಿಫರೆನ್ಸ್ ಆಗ್ತಾ ಇದೆ. FMCG ಕಂಪನಿಗಳು ಫೋಕಸ್ ಅಲ್ಲಿ ಇರ್ತವೆ. ಯಾವೆಲ್ಲ ಬರ್ತವೆ ನಿಮ್ಗೆ ಗೊತ್ತಲ್ಲ FMCG ನಲ್ಲಿ. ಬಟರ್, ಗೀ, ಚೀಸ್, ಡೈರಿ ಸ್ಪ್ರೆಡ್ಸ್ ನೋಡಬಹುದು 12ರಿಂದ 5% ಗೆ ಬಂದಿದೆ. ಪ್ಯಾಕೇಜ್ಡ್ ನಮ್ಕಿನ್ಸ್, ಭುಜಿಯಾ, ಮಿಕ್ಸ್ಚರ್ಸ್ 12% ಇಂದ 5% ಗೆ ಬಂದಿದೆ. ಯುಟೆನ್ಸಿಲ್ಸ್, ಪಾತ್ರೆಗಳು 12ರಿಂದ 5% ಇಳಿಸಿದ್ದಾರೆ. ಫೀಡಿಂಗ್ ಬಾಟಲ್ಸ್, ನ್ಯಾಪ್ಕಿನ್ಸ್ ಫಾರ್ ಬೇಬೀಸ್ ಅಂಡ್ ಕ್ಲಿನಿಕಲ್ ಡೈಪರ್ಸ್ 12% ಇಂದ 5% ಗೆ ಬಂದಿದೆ. ಸೇವಿಂಗ್ ಮೆಷಿನ್ಸ್ ಅಂಡ್ ಪಾರ್ಟ್ಸ್ 12 ಇಂದ 5% ಗೆ ಬಂದಿದೆ. ಹೆಲ್ತ್ ಕೇರ್ ಮೇಜರ್ ಆಗಿ ಇಂಡಿವಿಜುವಲ್ ಹೆಲ್ತ್ ಅಂಡ್ ಲೈಫ್ ಇನ್ಶೂರೆನ್ಸ್ ಫೋಕಸ್ ಅಲ್ಲಿ ಇರುತ್ತವೆ. ಇಲ್ಲಿ ಒಂದಷ್ಟು ಕನ್ಫ್ಯೂಷನ್ಸ್ ಇದೆ. 18% ಇದ್ದದನ್ನ ಸರ್ಕಾರ ಅಂತೂ 0 ಮಾಡಿದೆ. ಬಟ್ ITC ಇರುತ್ತಾ? ITC ಅಂತಂದ್ರೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್. ಯಾಕಂದ್ರೆ 8 to 10% ಖರ್ಚುಗಳು ಬರ್ತಾ ಇತ್ತು ಕಂಪನಿಗಳಿಗೆ, ಅದನ್ನ ITC ಮೂಲಕ ಹೊಂದಾಣಿಕೆ ಆಗ್ತಾ ಇತ್ತು. ಈಗ ITC ಅನ್ನ ತೆಗೆದ್ರೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅನ್ನ ಆ ಹೊರೆ ಕಂಪನಿಗಳಿಗೆ ಬೀಳುತ್ತೆ. ಹಾಗಾಗಿ ಯೂಶುವಲಿ ಕಂಪನಿಗಳು ತಮ್ಮ ಮೇಲೆ ಯಾವ ಹೊರೆಯನ್ನು ಹಾಕೋದಿಲ್ಲ, ಕಸ್ಟಮರ್ ಮೇಲೆ ಟ್ರಾನ್ಸ್ಫರ್ ಮಾಡೋದು. ಹಾಗಾಗಿ ಇಲ್ಲಿ ಆಕ್ಚುಲ್ ಆಗಿ ಕಡಿಮೆ ಆಗುತ್ತಾ, ಅದ್ರ ಬಗ್ಗೆ ಏನ್ ಅಪ್ಡೇಟ್ ಬರುತ್ತೆ ನೋಡ್ಬೇಕಾಗುತ್ತೆ. ಒಟ್ಟಿನಲ್ಲಿ 18% ಇದ್ದದನ್ನ ನಿಲ್ಲಂತೂ ಮಾಡಿದ್ದಾರೆ. ಆದ್ರೆ ITC ಕೊಡ್ತಾರಾ ಇಲ್ವಾ ಗೊತ್ತಿಲ್ಲ ಕಂಪನಿಗಳಿಗೆ, ಎಸ್ಪೆಷಲಿ ಇಂಡಿವಿಜುವಲ್ಸ್ ಗಲ್ಲ, ಕಂಪನಿಗೆ ಬರ್ತಾ ಇದ್ದದ್ದು. ITC ಬಂದ್ರೆ ಖಂಡಿತ ನಮ್ಗೆ ಕಡಿಮೆ ಆಗುತ್ತೆ ಪ್ರೀಮಿಯಮ್ಸ್. ಕೊಟ್ಟಿಲ್ಲ ಅಂದ್ರೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ, ದೊಡ್ಡ ಮಟ್ಟದಲ್ಲಿ ಕಡಿಮೆ ಆಗುವಂತ ಚಾನ್ಸಸ್ ಕಡಿಮೆ ಇರುತ್ತೆ. ಇನ್ನು ಥರ್ಮೋಮೀಟರ್ ನ 5% ಇಳಿಸಿದ್ದಾರೆ. ಮೆಡಿಕಲ್ ಗ್ರೇಡ್ ಆಕ್ಸಿಜನ್, ಡಯಾಗ್ನೋಸ್ಟಿಕ್ ಕಿಟ್ಸ್, ರೆಜೆಂಟ್ಸ್ ಇವುಗಳನ್ನೆಲ್ಲ 5% ಇಳಿಸಿದ್ದಾರೆ. ಇನ್ನು ಅಫೋರ್ಡಬಲ್ ಐಟಮ್ಸ್ ಮ್ಯಾಪ್ಸ್, ಚಾರ್ಟ್ಸ್, ಗ್ಲೋಬ್ಸ್, ಪೆನ್ಸಿಲ್, ಶಾರ್ಪನ್ಸ್, ಕ್ರೇಯಾನ್ಸ್
ಪಾಸ್ಟೆಲ್ಸ್, ಎಕ್ಸರ್ಸೈಸ್ ಬುಕ್ಸ್, ನೋಟ್ ಬುಕ್ಸ್, ಎರೇಸರ್ ಇವೆಲ್ಲನೂ ಕೂಡ 12.5% ಇದ್ದದ್ದನ್ನ ನಿಲ್ ಮಾಡಿದ್ದಾರೆ. ಎಸ್ಪೆಷಲಿ ಸ್ಟೇಷನರೀಸ್ ಅಲ್ಲಿ ಕೆಲಸ ಮಾಡುವಂತ ಕಂಪನೀಸ್ ನೆನಪಿಗೆ ಬರಬೇಕು ನಿಮ್ಗೆ. ಐಟಿಸಿ ಕೂಡ ಸ್ಟೇಷನರೀಸ್ ಅಲ್ಲಿ ಕೆಲಸ ಮಾಡುತ್ತೆ. ನಂತರ ಡಾಮ್ಸ್ ಇತ್ತೀಚೆಗೆ ಮಾರ್ಕೆಟ್ ಬಂದಂತ ಕಂಪನಿ, ಆ ಕಂಪನಿ ಕೆಲಸ ಮಾಡುತ್ತೆ. ಏನು ಟ್ರಾಕ್ಟರ್ ಟೈರ್ಸ್ ಅಂಡ್ ಪಾರ್ಟ್ಸ್ ನೋಡಬಹುದು 18% ಇಂದ 5% ಇಳಿಸಿದರೆ. ಟ್ರಾಕ್ಟರ್ಸ್ ಅನ್ನ 12 ಇಂದ 5% ಇಳಿಸಿದ್ದಾರೆ. ಬಯೋಪೆಸ್ಟಿಸೈಡ್ಸ್, ಅಗ್ರಿಕಲ್ಚರ್ ಶೇರ್ಗಳನ್ನು ಕೂಡ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಇವತ್ತು ಇಲ್ಲೂ ಕೂಡ ಸಾಕಷ್ಟು ಚೇಂಜಸ್ ಆಗಿದೆ. 12% 18% ಇಂದ 5% ಕೇಳಿದೆ. ಆಟೋಮೊಬೈಲ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗಿ ಫೋಕಸ್ ಅಲ್ಲಿ ಇರುತ್ತೆ. 28% ಇತ್ತು, 18% ಗೆ ಇಳಿಸ್ತಾ ಇದ್ದಾರೆ. ಅಂದ್ರೆ 1200 cc ವರೆಗೂ ಇರುವಂತ ಕಾರ್ಸ್ ಏನಿದೆ, ಸ್ಮಾಲ್ ಕಾರ್ಸ್, ಅವುಗಳ ಬೆಲೆ 18% ಗೆ ಇಳಿತಾ ಇದೆ. GST ರೇಟ್ ಅಂದ್ರೆ 10% ಕಡಿಮೆ ಆಗ್ತಾ ಇದೆ. 10 ಲಕ್ಷದ ಕಾರ್ ಇತ್ತು ಅಂತಂದ್ರೆ 9 ಲಕ್ಷ ಆಗುತ್ತೆ, 1 ಲಕ್ಷ ಕಡಿಮೆ ಆಗುತ್ತೆ. ಕಸ್ಟಮರ್ಸ್ ಗೆ ಉಳಿತಾ ಇದೆ ಹಣ. ಏನು ಡೀಸೆಲ್ ಅಂಡ್ ಹೈಬ್ರಿಡ್ ಕಾರ್ಸ್ ಗೆ 1500 cc ವರೆಗೂ 18% ಇರುತ್ತೆ. ಅಂದ್ರೆ 1200 ಅಥವಾ 1500 cc ಮೇಲಕ್ಕೆ 40% ಟ್ಯಾಕ್ಸ್ ಆಗ್ತಾ ಇದೆ. ಲಕ್ಸುರಿ ಕಾರ್ಸ್ ಗೆ ಹೆವಿ ಟ್ಯಾಕ್ಸ್ ಆಗ್ತಾ ಇದೆ. ಮುಂಚೆ ಆಲ್ಮೋಸ್ಟ್ 35 ಆಗ್ತಾ ಇತ್ತು ಅನ್ಸುತ್ತೆ. ಸೆಸ್ ಕೂಡ ಸೇರ್ಕೊಳ್ತಾ ಇತ್ತು. 28% GST ಇತ್ತು, ಅದ್ರ ಮೇಲೆ ಸೆಸ್ ಸೇರ್ಕೊಳ್ತಾ ಇತ್ತು, ಜಾಸ್ತಿ ಆಗ್ತಾ ಇತ್ತು. ಬಟ್ ಈಗ 40% ಹೋಗುತ್ತೆ. ಅದು ಸೆಸ್ ಕೂಡ ಸೇರ್ಕೊಂಡ್ರೆ ಇನ್ನು ಜಾಸ್ತಿ ಆಗುತ್ತೆ. ಬಟ್ ಸ್ಮಾಲ್ ವೆಹಿಕಲ್ಸ್ ಏನಿದೆ ಅವುಗಳಲ್ಲಿ ಜಾಸ್ತಿ ಬದಲಾವಣೆ ಆಗ್ತಾ ಇದೆ. ಎಸ್ಪೆಷಲಿ ಇದೇ ಬೇಕಾಗಿರೋದು. ಯಾರು ಏನು ಎಲ್ಲರೂ ಲಕ್ಸುರಿ ವೆಹಿಕಲ್ ನೇ ತಗೊಳ್ಳೋದಿಲ್ಲ. ತುಂಬಾ ಜನ ಪ್ರಿಫರ್ ಮಾಡೋದು ಸ್ಮಾಲ್ ವೆಹಿಕಲ್ಸ್ ಅನ್ನೇ, ಒಂದು ಸಣ್ಣ ಫ್ಯಾಮಿಲಿ ಅಂತಂದ್ರೆ. ಹಾಗಾಗಿ ಜಾಸ್ತಿ ಎಲ್ಲಿ ಬಳಸ್ತಾರೆ ಅಲ್ಲಿ ಕಡಿಮೆ ಆಗ್ತಾ ಇದೆ. ಅದನ್ನ ನಾವಿಲ್ಲಿ ನೋಡಬಹುದು. ಇನ್ನು ಇಲ್ಲಿ ಆಟೋ ಸ್ಪೇರ್ಸ್ ಗೆ ಸಂಬಂಧಪಟ್ಟಂತೆ ಒಂದು ಸ್ಪೆಸಿಫಿಕ್ ಮಾತನ್ನ ಹೇಳಿದ್ರು ಫೈನಾನ್ಸ್ ಮಿನಿಸ್ಟರ್. ಅದೇನು ಅಂತಂದ್ರೆ ಸ್ಪೇರ್ ಪಾರ್ಟ್ಸ್ ಎಲ್ಲಾನು ಕೂಡ 18% ಇರುತ್ತೆ ಅಂತ. ಅಲ್ಲಿ ದೊಡ್ಡ ಕಾರು ಸಣ್ಣ ಕಾರು ಅಂತ ಇಲ್ಲ, ಎಲ್ಲಾನು 18% ಇರುತ್ತೆ ಅನ್ನೋ ಅಂತ ಮಾತನ್ನ ಹೇಳಿದ್ರು ಸ್ಪೇರ್ಸ್ ಅಲ್ಲಿ. ಅದೊಂದನ್ನ ನಾವು ಅಬ್ಸರ್ವ್ ಮಾಡಬೇಕು. ನಂತರ ಎಲೆಕ್ಟ್ರಾನಿಕ್ ಅಪ್ಲಯನ್ಸಸ್ ನೋಡಬಹುದು. ಏರ್ ಕಂಡೀಷನರ್ 18% ಇಳಿದಿದೆ 28 ಇಂದ. ಟೆಲಿವಿಷನ್ ಅದರಲ್ಲೂ ಅಬೌವ್ 32 ಇಂಚಸ್ LED LCD ಟಿವಿಸ್ 28% ಇಂದ 18% ಇಳಿಸಿದ್ದಾರೆ. ಮಾನಿಟರ್ಸ್ ಅಂಡ್ ಪ್ರೊಜೆಕ್ಟರ್ಸ್ ಕೂಡ 18% ಇಳಿಸಿದ್ದಾರೆ. ಡಿಶ್ ವಾಷಿಂಗ್ ಮೆಷಿನ್ಸ್ 18% ಇಳಿಸಿದ್ದಾರೆ. ಈ ರೀತಿಯ ಬದಲಾವಣೆಗಳನ್ನ ಸರ್ಕಾರ ಅನೌನ್ಸ್ ಮಾಡಿದೆ. ಈ ಎಲ್ಲ ಸೆಕ್ಟರ್ಸ್ ಅನ್ನ ನಾವು ಇವತ್ತು ಅಬ್ಸರ್ವ್ ಮಾಡಬೇಕಾಗುತ್ತೆ. ಮೇಜರ್ ಆಗಿ FMCG ನಲ್ಲಿ ಸಾಕಷ್ಟು ಕಂಪನಿಗಳು ಬರ್ತವೆ. ಇವುಗಳನ್ನ ಇವತ್ತು ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡ್ಕಂದ್ರೆ ನಿಲ್ ಆಗಿದೆ GST ಹಲವು ಪ್ರಾಡಕ್ಟ್ ಗಳದು. ನಂತರ ಇನ್ನೊಂದಷ್ಟು ಪಾಯಿಂಟ್ಸ್ ಅನ್ನ ಇಲ್ಲಿ ನೋಡಬಹುದು. ಪಾನ್ ಮಸಾಲಾದ ಮೇಲೆ 28% ಇದ್ದದನ್ನ 40% ಮಾಡಿದ್ದಾರೆ. ಹಾಗೆ ಸಿಗರೇಟ್ಸ್ 40% ಹೋಗ್ತಾ ಇದೆ. ಆದ್ರೆ ಜಾರಿಗೆ ಬರೋದು ಸ್ವಲ್ಪ ಲೇಟ್ ಆಗುತ್ತೆ. 22ಕ್ಕೆ ಜಾರಿಗೆ ಬರ್ತಾ ಇಲ್ಲ. ಸಿಗರೇಟ್ಸ್, ಪಾನ್ ಮಸಾಲಾ ಇವುಗಳ ಮೇಲೆ 40% ಆಗ್ತಾ ಇದೆ. ಹಾಗೆ ಇಲ್ಲಿ ITC ಅಂತ ಹೇಳಿದ್ವಿ ನಾವು ಅವಾಗ್ಲೇ. ITC ಕಂಪನಿ ಏನಿದೆ ಸಿಗರೇಟ್ಸ್ ಅಲ್ಲೂ ಕೆಲಸ ಮಾಡುತ್ತೆ, FMCG ನಲ್ಲೂ ಕೆಲಸ ಮಾಡುತ್ತೆ, ನಂತರ ಸ್ಟೇಷನರೀಸ್ ಅಲ್ಲೂ ಕೂಡ ಕೆಲಸ ಮಾಡುತ್ತೆ. ಸೊ ಸಿಗರೇಟ್ಸ್ ಅಲ್ಲಿ ಬ್ಯಾಡ್ ನ್ಯೂಸ್ ಆದ್ರೆ FMCG ಹಾಗೂ ಸ್ಟೇಷನರೀಸ್ ಅಲ್ಲಿ ಗುಡ್ ನ್ಯೂಸ್ ITCಗೆ. ಹಾಗೆ ನಾನು ಇನ್ನೊಂದು ಮಾತನ್ನ ಹೇಳ್ಬೇಕು. ರಾತ್ರಿನೇ ಯಾವೆಲ್ಲ ಷೇರುಗಳಿಗೆ ಲಾಭ ಆಗುತ್ತೆ ಅನ್ನೋದನ್ನ ಇಂಡಿವಿಜುವಲ್ ಆಗಿ ನಮ್ಮ ವಾಟ್ಸ್ಆಪ್ ಚಾನಲ್ ಅಲ್ಲಿ ಶೇರ್ ಮಾಡಿದೀನಿ. ಇನ್ ಕೇಸ್ ಇಲ್ಲಿವರೆಗೂ ನೀವು ವಾಟ್ಸ್ಆಪ್ ಚಾನಲ್ ಜಾಯ್ನ್ ಆಗಿಲ್ಲ ಅಂದ್ರೆ ಜಾಯ್ನ್ ಆಗಿ. ಅದರಲ್ಲಿ ಪ್ರತಿಯೊಂದು ಸೆಕ್ಟರ್ ನ ಪ್ರತಿ ಸ್ಟಾಕ್ ನ ಬಗ್ಗೆ ಕೂಡ ಮಾಹಿತಿಯನ್ನ ಕೊಟ್ಟಿದ್ದೀನಿ. ಇಲ್ಲಿ ನಾನು ಇಂಡಿವಿಜುವಲ್ ಸ್ಟಾಕ್ ಗಳನ್ನ ಕವರ್ ಮಾಡ್ತಾ ಇಲ್ಲ, ಆದ್ರೆ ವಾಟ್ಸ್ಆಪ್ ಚಾನಲ್ ಅಲ್ಲಿ ಈಗಾಗಲೇ ರಾತ್ರಿನೇ ಇದ್ರ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದೀನಿ. ಒಂದ್ಸಲ ಅದನ್ನ ಚೆಕ್ ಮಾಡಿ. ಇನ್ ಕೇಸ್ ಇಲ್ಲಿವರೆಗೂ ವಾಟ್ಸ್ಆಪ್ ಚಾನಲ್ ಜಾಯ್ನ್ ಆಗಿಲ್ಲ ಅಂದ್ರೆ ಜಾಯ್ನ್ ಆಗಿ. ನಂತರ 2 ವೀಲರ್ 3 ವೀಲರ್ಸ್ ನಾವು ನೋಡಿದ್ವಿ. ದೀಪಾವಳಿ ಬೇಗನೆ ಬರ್ತಾ ಇದೆ ಅಂತಾನೆ ಹೇಳ್ಬೋದು. ಆಟೋ ಇಂಡಸ್ಟ್ರಿಗೆ, ಆಟೋ ಸೆಕ್ಟರ್ ನ ಇವತ್ತು ಫೋಕಸ್ ಮಾಡಿ. ಎಸ್ಪೆಷಲಿ ಸ್ಮಾಲ್ ಕಾರ್ ಮ್ಯಾನುಫ್ಯಾಕ್ಚರರ್ಸ್, ಬಿಗ್ ಕಾರ್ಸ್ ಅಲ್ಲಿ ಏನಂತ ಗುಡ್ ನ್ಯೂಸ್ ಇಲ್ಲ, ಅದು ಬ್ಯಾಡ್ ನ್ಯೂಸ್. 40% ಹೋಗಿದೆ. ಇನ್ನು ಟ್ಯಾಕ್ಸ್, ಇನ್ನು ಡೈಲಿ ಎಸೆನ್ಷಿಯಲ್ಸ್ ಅನ್ನ ನಾವು ನೋಡಿದ್ವಿ, ಮತ್ತೇನೇನು ರಿಪೀಟ್ ಮಾಡೋದು ಬೇಡ. ಹಾಗೆ ನೋಡಬಹುದು ಮರ್ಸಿಡೀಸ್ ಬೆನ್ಸ್ ಟು BMW, ಜಾಗ್ವಾರ್, ಲ್ಯಾಂಡ್ ರೋವರ್ ಅಂಡ್ ಆಡಿ ಇವುಗಳಲ್ಲೇನು ಬದಲಾವಣೆ ಆಗೋದಿಲ್ಲ GST ವಿಚಾರದಲ್ಲಿ. ಬಟ್ ಸ್ಪೇರ್ಸ್ ಅಲ್ಲಿ ಬದಲಾವಣೆ ಆಗುತ್ತೆ. ಎಲ್ಲವೂ ಕೂಡ 18% ಇರುತ್ತೆ ಅಂತ ಹೇಳಿದ್ದಾರೆ. ಇನ್ನು ಹೆಲ್ತ್ ಇನ್ಶೂರೆನ್ಸ್ ಚೀಪರ್ ಆಗ್ಬೇಕು, ಬಟ್ ITC ವಿಚಾರದಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ. ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ವಿಚಾರದಲ್ಲಿ. ಹಾಗಾಗಿ ಸ್ವಲ್ಪ ವೇಟ್ ಅಂಡ್ ವಾಚ್ ಪೊಸಿಷನ್ಸ್ ಅಲ್ಲೇ ಇರಬಹುದು ಇನ್ವೆಸ್ಟರ್ಸ್, ಎಸ್ಪೆಷಲಿ ಹೆಲ್ತ್ ಅಂಡ್ ಲೈಫ್ ಇನ್ಶೂರೆನ್ಸ್ ಅಲ್ಲಿ. ಇನ್ನು ಬೇರೆ ಷೇರುಗಳ ಕಡೆ ಬಂದ್ರೆ BHEL ಇವತ್ತು ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ಸುದ್ದಿ ಬಂದಿದೆ, ಇಲ್ಲಿ ಮೆನ್ಷನ್ ಆಗಿಲ್ಲ. MB ಪವರ್ ಇಂದ ಕಂಪನಿ 2600 ಕೋಟಿ ಪ್ರಾಜೆಕ್ಟ್ ಅನ್ನ ಪಡ್ಕೊಂಡಿದೆ. ಈ ಪ್ರಾಜೆಕ್ಟ್ ನ ಕಾರಣಕ್ಕೆ BHEL ಫೋಕಸ್ ಅಲ್ಲಿರುತ್ತೆ. ಸ್ಟಾಕ್ ಅನ್ನ ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ನಂತರ ಶರಿಕಾ ಎಂಟರ್ಪ್ರೈಸಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ JSW ರಿನ್ಯೂ ಎನರ್ಜಿ ಇಂದ ಪ್ರಾಜೆಕ್ಟ್ ಅನ್ನ ಪಡ್ಕೊಂಡಿದೆ. ವಿಂಡ್ ಪ್ರಾಜೆಕ್ಟ್ ಗೆ ಸಂಬಂಧಪಟ್ಟಂತ 33 kV ಸ್ಮಾರ್ಟ್ ಸ್ವಿಚ್ ಗೇರ್ ಆರ್ಡರ್ ಇದು. ಈ ಸುದ್ದಿಯ ಕಾರಣಕ್ಕೆ ಶರಿಕಾ ಎಂಟರ್ಪ್ರೈಸಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು. ನಂತರ ಸ್ವಿಗ್ಗಿ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಇದ್ರ ಬಗ್ಗೆ ರಾತ್ರಿನೇ ಸುದ್ದಿಯನ್ನು ಕವರ್ ಮಾಡಿದ್ದೆ ನಾನು. ಕಂಪನಿ ಪ್ಲಾಟ್ಫಾರ್ಮ್ ಫೀನ ಜಾಸ್ತಿ ಮಾಡಿದೆ. ನಿನ್ನೆ ಎಟರ್ನಲ್ ಅನೌನ್ಸ್ಮೆಂಟ್ ಮಾಡಿತ್ತು, ಸ್ವಿಗ್ಗಿ ಕೂಡ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ. ಈ ಪ್ಲಾಟ್ಫಾರ್ಮ್ ಫೀ ಹೈಕ್ ಮಾಡಿರೋ ಕಾರಣಕ್ಕೆ ಸ್ವಿಗ್ಗಿ ಫೋಕಸ್ ಅಲ್ಲಿರುತ್ತೆ. ಸ್ಟಾಕ್ ಅನ್ನ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ನಂತರ ಕೋಲ್ ಇಂಡಿಯಾ ಸುದ್ದಿಯಲ್ಲಿರುತ್ತೆ.
ಕಾರಣ ಕಂಪನಿ ರಿನ್ಯೂವಬಲ್ ಎನರ್ಜಿಗೆ ಸಂಬಂಧಪಟ್ಟಂತೆ ಬಿಗ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾ ಇದೆ ಅಂತ ಹೇಳ್ಬೋದು. ಟೆಂಡರ್ ಅನ್ನ ಕರೆದಿದೆ. 3 ಗಿಗಾವ್ಯಾಟ್ ಸೋಲಾರ್ ಪ್ರಾಜೆಕ್ಟ್ಸ್ ಹಾಗೂ 2 ಗಿಗಾವ್ಯಾಟ್ ವಿಂಡ್ ಪ್ರಾಜೆಕ್ಟ್ಸ್ ಅನ್ನ ರೆಡಿ ಮಾಡ್ಲಿಕ್ಕೆ ಟೆಂಡರ್ ಕರೆದಿರೋ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ. ಕಂಪನಿ ತನ್ನ ಬಿಸ್ನೆಸ್ ಅನ್ನ ಎಕ್ಸ್ಪ್ಯಾಂಡ್ ಮಾಡ್ತಾ ಇದೆ, ಜೊತೆಗೆ ಡೈವರ್ಸಿಫೈ ಮಾಡ್ತಾ ಇದೆ. ಮೇಲೆ ಮಾತ್ರ ಡಿಪೆಂಡ್ ಆಗದೆ ರಿನ್ಯೂವಬಲ್ ಎನರ್ಜಿ ಕಡೆ ಫೋಕಸ್ ಮಾಡ್ತಾ ಇದೆ. ಇದಕ್ಕಾಗಿ ಟೆಂಡರ್ ಅನ್ನ ಕರೆದಿದೆ. ಸ್ಟಾಕ್ ಅನ್ನ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ಇವತ್ತು ಅಂತ. ನಂತರ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಸುದ್ದಿಲಿರುತ್ತೆ, ಕಾರಣ ರಾತ್ರಿನೇ ಇದ್ರ ಬಗ್ಗೆ ಕೂಡ ನ್ಯೂಸ್ ಅನ್ನ ಕವರ್ ಮಾಡಿದೆ. ಕಂಪನಿಗೆ ಪ್ರಮೋಟರ್ ಗ್ರೂಪ್ 3,956 ಕೋಟಿ ಇನ್ಫ್ಯೂಸ್ ಮಾಡ್ತಾ ಇದ್ದಾರೆ ವಾರಂಟ್ಸ್ ಅನ್ನ ತಗೊಳ್ಳೋ ಮೂಲಕ. ಈ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ, ಅಬ್ಸರ್ವ್ ಮಾಡಬಹುದು. ಕಂಪನಿಯ ಬಿಸ್ನೆಸ್ ಎಕ್ಸ್ಪಾನ್ಷನ್ ಗೆ ಫಂಡಿಂಗ್ ಅನ್ನ ಇವರು ಈ ರೀತಿಯಾಗಿ ಮಾಡ್ತಿದ್ದಾರೆ. ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ. ನಂತರ ಕ್ಯಾಂಪಸ್ ಆಕ್ಟಿವ್ ವೇರ್ ಕೂಡ ಫೋಕಸ್ ಅಲ್ಲಿರುತ್ತೆ, ಕಾರಣ ಕಂಪನಿ ಉತ್ತರಾಖಂಡ್ ಅಲ್ಲಿ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಅನ್ನ ಪರ್ಚೇಸ್ ಮಾಡಿದೆ ಸುಮಾರು 75 ಕೋಟಿಗೆ. ಕಂಪನಿ ತನ್ನ ಬಿಸ್ನೆಸ್ ಎಕ್ಸ್ಪಾನ್ಷನ್ ನ ಕಾರಣಕ್ಕೆ ಮ್ಯಾನುಫ್ಯಾಕ್ಚರಿಂಗ್ ಅಥವಾ ತನ್ನ ಪ್ಲಾಂಟ್ ಎಕ್ಸ್ಪಾನ್ಷನ್ ಮಾಡ್ಲಿಕ್ಕೆ ಈ ಸುದ್ದಿಯ ಕಾರಣಕ್ಕೆ ಕ್ಯಾಂಪಸ್ ಆಕ್ಟಿವ್ ವೇರ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ನಂತರ ರೈಲ್ಟೆಲ್ ಕಾರ್ಪೊರೇಷನ್ ಕೂಡ ಸುದ್ದಿಯಲ್ಲಿರುತ್ತೆ, ಕಾರಣ ಕಂಪನಿಗೆ ನಿಯರ್ಲಿ 15 ಕೋಟಿ ಆರ್ಡರ್ ಸಿಕ್ಕಿದೆ. ಈ ಆರ್ಡರ್ ನ ಕಾರಣಕ್ಕೆ ರೈಲ್ಟೆಲ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಅಂತ. ಏನೋ ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಆಸ್ ಆಫ್ ನೌ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ನೋಡಬಹುದು. 153 ಪಾಯಿಂಟ್ಸ್ 0.61% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಖಂಡಿತ ಒಳ್ಳೆ ಸುದ್ದಿ ಬಂದಿರೋದ್ರಿಂದ ಒಳ್ಳೆ ರಿಯಾಕ್ಷನ್ ಕೂಡ ಇದೆ ಗಿಫ್ಟ್ ನಿಫ್ಟಿಯಲ್ಲಿ. ಇನ್ನು ಏಷ್ಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಪಾಸಿಟಿವ್ ಇದೆ. ಶಾಂಘೈ ಕಾಂಪೋಸಿಟ್ ನೆಗೆಟಿವ್ ಇದೆ, ಹಾಗೆ ಹ್ಯಾಂಗ್ಸೆಂಗ್ ಸ್ವಲ್ಪ ನೆಗೆಟಿವ್ ಇದೆ. ಇನ್ನೆಲ್ಲ ಮಾರ್ಕೆಟ್ಸ್ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ. ಗಿಫ್ಟ್ ನಿಫ್ಟಿ ಕೂಡ ಪಾಸಿಟಿವ್ ಇಂಡಿಕೇಶನ್ ಅನ್ನೇ ಕೊಡ್ತಾ ಇದೆ. ಒಟ್ಟಿನಲ್ಲಿ ಇವತ್ತು ಗ್ಯಾಪ್ ಅಪ್ ಓಪನ್ ಆಗುವಂತ ಎಲ್ಲ ಸಾಧ್ಯತೆಗಳಿದೆ. ಬಟ್ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅದು ಕೂಡ ಮ್ಯಾಟರ್ ಆಗುತ್ತೆ ಇವತ್ತು. ಹಾಗೆ ನಾನು ಇನ್ನೊಂದು ಸೆಕ್ಟರ್ ನ ಮಿಸ್ ಮಾಡಿದೆ, ಟೆಕ್ಸ್ಟೈಲ್ ಇಂಡಸ್ಟ್ರಿ. ಅದನ್ನು ಕೂಡ ನಾವು ಇವತ್ತು ವಾಚ್ ಮಾಡಬೇಕಾಗುತ್ತೆ. ಯಾಕೆಂತಂದ್ರೆ ಅಲ್ಲೂ ಕೂಡ ಚೇಂಜಸ್ ಆಗಿದೆ. ಆಕ್ಚುಲಿ 1,000 ವರೆಗಿನ ಬಟ್ಟೆಗಳಿಗೆ 5% ಇತ್ತು GST, ಅದು ಕಂಟಿನ್ಯೂ ಆಗಿದೆ. ಆದ್ರೆ ಅದನ್ನ ಇನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. 2,500 ರೂಪಾಯಿವರೆಗೂ ಕೂಡ 5% ಇರುತ್ತೆ. 2,500 ರೂಪಾಯಿ ಮೇಲೆ ಇರುವಂತ ಬಟ್ಟೆಗಳಿಗೆ 18% ಆಗ್ತಾ ಇದೆ. ಮುಂಚೆ 12 ಇತ್ತು, ಈಗ 18 ಆಗುತ್ತೆ. ಹಾಗೆ ಫುಟ್ವೇರ್ ಅಲ್ಲೂ ಕೂಡ ಅಷ್ಟೇ. ಫುಟ್ವೇರ್ ಅಲ್ಲೂ ಕೂಡ 1,000 ವರೆಗೆ 5% ಇತ್ತು, ಅದನ್ನ 2,500 ವರೆಗೂ ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ. 2,000 ಮೇಲೆ 18% ಇರುತ್ತೆ, ಒಳಗಡೆ 5% ಇರುತ್ತೆ. ಹಾಗಾಗಿ ಫುಟ್ವೇರ್ ಹಾಗೂ ಟೆಕ್ಸ್ಟೈಲ್ ಇಂಡಸ್ಟ್ರಿಯನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಇಲ್ಲಂತೂ ಅಂದ್ರೆ ಗಿಫ್ಟ್ ನಿಫ್ಟಿಯಲ್ಲಂತೂ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ನೋಡೋಣ ನಮ್ಮ ಮಾರ್ಕೆಟ್ ಅಲ್ಲೂ ಕೂಡ ಇವತ್ತು ಅದೇ ರೀತಿಯ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗುತ್ತಾ ಅಂತ. ಆಗುವಂತ ಚಾನ್ಸಸ್ ಜಾಸ್ತಿ ಇದೆ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಇನ್ನು ಡೌ ಜೋನ್ಸ್ ಫ್ಯೂಚರ್ಸ್ ನೋಡಿದ್ರೆ 49 ಪಾಯಿಂಟ್ಸ್ 0.1% ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ ಡೌ ಜೋನ್ಸ್ ಫ್ಯೂಚರ್ಸ್. ಇನ್ನು ಕ್ರೂಡ್ ಅಲ್ಲಿ 0.5% ಡೌನ್ ಫಾಲ್ ಇದೆ ಇವತ್ತು. ಗೋಲ್ಡ್ ಅಲ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ಡೌನ್ ಫಾಲ್ ನೋಡ್ಲಿಕ್ಕೆ ಕಾಣ್ತಾ ಇದೆ. ಡಾಲರ್ ಇಂಡೆಕ್ಸ್ ಅಲ್ಲಿ ಸ್ವಲ್ಪ ಅಪ್ ಆಗಿದೆ. 97 ರೇಂಜ್ ಅಲ್ಲಿ ಇದ್ದದ್ದು 98 ರೇಂಜ್ ಗೆ ಬಂದಿದೆ. ಸರಿಗಳಿರಿ, ನನಗಾಗ್ಲೇ ಹೇಳಿದಾಗೆ ನಮ್ಮ ವಾಟ್ಸ್ಆಪ್ ಚಾನಲ್ ಅಲ್ಲಿ ಪ್ರತಿಯೊಂದು ಕಂಪನಿಗಳ ಬಗ್ಗೆ ಕೂಡ ಈಗಾಗಲೇ ಶೇರ್ ಮಾಡಿದ್ದೀನಿ. GST ಇಂಪ್ಯಾಕ್ಟ್ ಆಗುವಂತ ಕಂಪನಿಗಳ ನೇಮ್ ಗಳನ್ನೆಲ್ಲ ಇಲ್ಲಿವರೆಗೂ ಜಾಯ್ನ್ ಆಗಿಲ್ಲ ಅಂತಂದ್ರೆ ಜಾಯ್ನ್ ಆಗಿ, ಅಲ್ಲಿ ನಿಮ್ಗೆ ದೊಡ್ಡ ಲಿಸ್ಟೇ ಸಿಗುತ್ತೆ. ಹಾಗೆ ತರಬೇತಿ ಕಾರ್ಯಕ್ರಮದಲ್ಲಿ ಇಂಟ್ರೆಸ್ಟ್ ಇರೋರು ಸಂಪರ್ಕ ಮಾಡಬಹುದು. ಇನ್ನು ಹೆಚ್ಚಿನ ಮಾಹಿತಿಯನ್ನ ಇಮೇಲ್ ಮೂಲಕ ಕೊಡ್ತೀವಿ. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.